ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಮಾನಸ. ಸುದ್ದಿಗಳನ್ನ ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ಇದೆ. ತುಮಕೂರಿನಲ್ಲಿ ನಿಲ್ಲದ ಹೇಮಾವತಿ ಕೆನಾಲ್ ವಿರೋಧಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರಕ್ಕೆ ವಿ ಸೋಮಣ್ಣ ಈಗ ಎಂಟ್ರಿ ಆಗಿದ್ದಾರೆ. ವಿ ಸೋಮಣ್ಣ ಎಂಟ್ರಿಯ ಬೆನ್ನಲ್ಲೇ ತೀವ್ರ ಸ್ವರೂಪವನ್ನ ಈ ಹೋರಾಟ ಪಡೆದುಕೊಳ್ಳುತ್ತಾ ತುಮಕೂರು ಜಿಲ್ಲೆಯ ಜನತೆಯ ಪರ ಈಗ ರೈಲ್ವೆ ರಾಜ್ಯ ಖಾತೆಯ ಸಚಿವ ಆಗಿರುವಂತಹ ಸೋಮಣ್ಣ ನಿಂತಿದ್ದಾರೆ. ಯೋಜನೆ ಕಾಮಗಾರಿಗೆ 100ಕ್ಕೆ 100 ನನ್ನ ವಿರೋಧ ಇದೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ನಿಲ್ಲಿಸುವಂತೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ತುಮಕೂರಿನ ಜನರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಡಿಸಿಎಂ ಡಿಕೆಶಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿ ಸೋಮಣ್ಣ. ತುಮಕೂರಿನಲ್ಲಿರುವಂತಹ ಹೇಮಾವತಿ ಕೆನಾಲ್ ಏನಿದೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಜನರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರ ಪರವಾಗಿ ನಿಂತಿದ್ದಾರೆ. ಯೋಜನೆ ಕಾಮಗಾರಿಗೆ 100ಕ್ಕೆ 100 ನನ್ನ ವಿರೋಧ ಇದೆ, ಯಾವುದೇ ಕಾರಣಕ್ಕೂ ನಾಗರಿಕರಿಗೆ, ತುಮಕೂರಿನ ಜನರಿಗೆ, ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯನೇ. ನಾನು ಬರೋಕ್ಕೆ ಮುಂಚೆನೇ ಈ ಎಲ್ಲವೂ ಕೂಡ ನಡೆದೋಗಿತ್ತು. ಇದು ನನ್ನ ಕಾಲದಲ್ಲೇ ಶುರುವಾಗಿದ್ದೇನಲ್ಲ. ನಾನು ಕೂಡ ಯಾರ್ಯಾರಿಗೆ ಹೇಳಬೇಕೋ, ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ. ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ. ನಾನು ಇನ್ನೆಲ್ಲ ಒಂದು ಕಡೆ 45 ವರ್ಷದ ನನ್ನ ಅನುಭವನ ಇದಕ್ಕೆ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ. ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ. ಸುರೇಶ್ ಗೌಡರು ಬಂದಾಗೆಲ್ಲ ಮಾತನಾಡ್ತಾ ಇರ್ತಾರೆ, ಎಂ ಟಿ ಕೃಷ್ಣಪ್ಪನವ್ರು ಮಾತಾಡ್ತಾ ಇರ್ತಾರೆ, ನಮ್ಮ ಶಿವಣ್ಣವ್ರು ಅವಾಗವಾಗ ಕೋಪ ಬಂದಾಗೆಲ್ಲ ಒಂದೊಂದು ಸಾರಿ ಹೇಳ್ತಾ ಇರ್ತಾರೆ. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಏನು ಸುರೇಶ್ ಗೌಡರು ಹೇಳಿದ್ರು ಅದಕ್ಕೆ ನಾನು ಬದ್ಧರಾಗಿದ್ದೀನಿ. ಒಂದು, ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳು ಸಾಧುವಾದುದಲ್ಲ. ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಮಾಡಿ. ಮತ್ತೊಂದು ಕಡೆ ಚನ್ನಗಿರಿ ತುಮಕೋಸ್ನಲ್ಲಿ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಪ್ರತ್ಯಾರೋಪ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳಪೆ ಗುಣಮಟ್ಟದ ಅಡಿಕೆ ಮಾರಾಟ ಆಗ್ತಾ ಇದೆ. ಅಡಕೆ ಮಾರಾಟಕ್ಕೆ ಶಿಫಾರಸು ಆರೋಪ ಕೇಳಿ ಬರ್ತಾ ಇರೋದು. ಆರೋಪಕ್ಕೆ ತುಮಕೋಸ್ ಅಧ್ಯಕ್ಷ RM ರವಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. 2025ರ ಫೆಬ್ರವರಿ ತಿಂಗಳಿನಲ್ಲಿ ತುಮಕೋಸ್ ಚುನಾವಣೆಯಲ್ಲಿ ಇಲ್ಲವೇ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷದ ಆಡಳಿತದಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲ, ಪ್ರಾಮಾಣಿಕವಾಗಿ ಅಧಿಕಾರವನ್ನ ನಡೆಸ್ತಾ ಬಂದಿದ್ದೇವೆ. ದಾವಣಗೆರೆಯಲ್ಲಿ ತುಮಕೋಸ್ ಅಧ್ಯಕ್ಷ RM ರವಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಪ್ರಾಮಾಣಿಕವಾಗಿ ಅಧಿಕಾರವನ್ನ ನಡೆಸಿಕೊಂಡು ಬಂದಿದ್ದೀನಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಡೀತಿದೆ. ಫೆಬ್ರವರಿ 9ಕ್ಕೆ ಚುನಾವಣೆ ಬರ್ತಾ ಇದೆ. ಹಿಂಗೆಂದು ಇವ್ರು ಯಾರೂ ಬಂದಿಲ್ಲ. ಅಫಿಷಿಯಲ್ಗಳು, ಔಟ್ಸೈಡ್ ಅಫಿಷಿಯಲ್ಗಳು ಹಿಂಗೆ ಬಂದು ಸೀಸ್ ಮಾಡಿ ಹಾಕಿದ್ದು ತುಮಕೋಸ್ ಇತಿಹಾಸದಲ್ಲೇ ಇಲ್ಲ. ಈ ಥರ ಎಲ್ಲ ಮಾಡಿದ್ದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಆಮೇಲಿಂದ ಎಲ್ಲ ಹೊರಗಡೆ ಬಂತು. ಇದು 100% ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಿರೋದು. ಯಾಕೆಂದರೆ ಇಲ್ಲಿವರೆಗೂ ಶಾಂತವಾಗಿ ತುಮಕೋಸು ನಡೀತಾ ಬರ್ತಿತ್ತು. 2 ವರ್ಷ ನಡೀತಿದೆ. ಫೆಬ್ರವರಿ 9ಕ್ಕೆ ಚುನಾವಣೆ ಬರ್ತಾ ಇದೆ. ಹಿಂಗೆಂದು ಇವ್ರು ಯಾರೂ ಬಂದಿಲ್ಲ. ಅಫಿಷಿಯಲ್ಗಳು, ಔಟ್ಸೈಡ್ ಅಫಿಷಿಯಲ್ಗಳು ಹಿಂಗೆ ಬಂದು ಸೀಸ್ ಮಾಡಿ ಹಾಕಿದ್ದು ತುಮಕೋಸ್ ಇತಿಹಾಸದಲ್ಲೇ ಇಲ್ಲ. ಈ ಥರ ಎಲ್ಲ ಮಾಡಿದ್ದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಆಮೇಲಿಂದ ಎಲ್ಲ ಹೊರಗಡೆ ಬಂತು. ಇದು 100% ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಿರೋದು. ಯಾಕೆಂದರೆ ಇಲ್ಲಿವರೆಗೂ ಶಾಂತವಾಗಿ ತುಮಕೋಸು ನಡೀತಾ ಬರ್ತಿತ್ತು. 2 ವರ್ಷ ನಡೀತಿದೆ. ಫೆಬ್ರವರಿ 9ಕ್ಕೆ ಚುನಾವಣೆ ಬರ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಮಾನಸ. ಸುದ್ದಿಗಳನ್ನ ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ಇದೆ. ತುಮಕೂರಿನಲ್ಲಿ ನಿಲ್ಲದ ಹೇಮಾವತಿ ಕೆನಾಲ್ ವಿರೋಧಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರಕ್ಕೆ ವಿ ಸೋಮಣ್ಣ ಈಗ ಎಂಟ್ರಿ ಆಗಿದ್ದಾರೆ. ವಿ ಸೋಮಣ್ಣ ಎಂಟ್ರಿಯ ಬೆನ್ನಲ್ಲೇ ತೀವ್ರ ಸ್ವರೂಪವನ್ನ ಈ ಹೋರಾಟ ಪಡೆದುಕೊಳ್ಳುತ್ತಾ ತುಮಕೂರು ಜಿಲ್ಲೆಯ ಜನತೆಯ ಪರ ಈಗ ರೈಲ್ವೆ ರಾಜ್ಯ ಖಾತೆಯ ಸಚಿವ ಆಗಿರುವಂತಹ ಸೋಮಣ್ಣ ನಿಂತಿದ್ದಾರೆ. ಯೋಜನೆ ಕಾಮಗಾರಿಗೆ 100ಕ್ಕೆ 100 ನನ್ನ ವಿರೋಧ ಇದೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ನಿಲ್ಲಿಸುವಂತೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ತುಮಕೂರಿನ ಜನರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಡಿಸಿಎಂ ಡಿಕೆಶಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿ ಸೋಮಣ್ಣ.
ತುಮಕೂರಿನಲ್ಲಿರುವಂತಹ ಹೇಮಾವತಿ ಕೆನಾಲ್ ಏನಿದೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಜನರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರ ಪರವಾಗಿ ನಿಂತಿದ್ದಾರೆ. ಯೋಜನೆ ಕಾಮಗಾರಿಗೆ 100ಕ್ಕೆ 100 ನನ್ನ ವಿರೋಧ ಇದೆ, ಯಾವುದೇ ಕಾರಣಕ್ಕೂ ನಾಗರಿಕರಿಗೆ, ತುಮಕೂರಿನ ಜನರಿಗೆ, ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯನೇ. ನಾನು ಬರೋಕ್ಕೆ ಮುಂಚೆನೇ ಈ ಎಲ್ಲವೂ ಕೂಡ ನಡೆದೋಗಿತ್ತು. ಇದು ನನ್ನ ಕಾಲದಲ್ಲೇ ಶುರುವಾಗಿದ್ದೇನಲ್ಲ. ನಾನು ಕೂಡ ಯಾರ್ಯಾರಿಗೆ ಹೇಳಬೇಕೋ, ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ. ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ. ನಾನು ಇನ್ನೆಲ್ಲ ಒಂದು ಕಡೆ 45 ವರ್ಷದ ನನ್ನ ಅನುಭವನ ಇದಕ್ಕೆ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ. ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ. ಸುರೇಶ್ ಗೌಡರು ಬಂದಾಗೆಲ್ಲ ಮಾತನಾಡ್ತಾ ಇರ್ತಾರೆ, MT ಕೃಷ್ಣಪ್ಪನವ್ರು ಮಾತಾಡ್ತಾ ಇರ್ತಾರೆ, ನಮ್ಮ ಶಿವಣ್ಣವ್ರು ಅವಾಗವಾಗ ಕೋಪ ಬಂದಾಗೆಲ್ಲ ಒಂದೊಂದು ಸಾರಿ ಹೇಳ್ತಾ ಇರ್ತಾರೆ. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಏನು ಸುರೇಶ್ ಗೌಡರು ಹೇಳಿದ್ರು ಅದಕ್ಕೆ ನಾನು ಬದ್ಧರಾಗಿದ್ದೀನಿ. ಒಂದು, ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳು ಸಾಧುವಾದುದಲ್ಲ. ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಮಾಡಿ. ಮತ್ತೊಂದು ಕಡೆ ಚನ್ನಗಿರಿ ತುಮಕೋಸ್ನಲ್ಲಿ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ, ಪ್ರತ್ಯಾರೋಪ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳಪೆ ಗುಣಮಟ್ಟದ ಅಡಿಕೆ ಮಾರಾಟ ಆಗ್ತಾ ಇದೆ. ಅಡಕೆ ಮಾರಾಟಕ್ಕೆ ಶಿಫಾರಸು ಆರೋಪ ಕೇಳಿ ಬರ್ತಾ ಇರೋದು. ಆರೋಪಕ್ಕೆ ತುಮಕೋಸ್ ಅಧ್ಯಕ್ಷ RM ರವಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. 2025ರ ಫೆಬ್ರವರಿ ತಿಂಗಳಿನಲ್ಲಿ ತುಮಕೋಸ್ ಚುನಾವಣೆಯಲ್ಲಿ ಇಲ್ಲವೇ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷದ ಆಡಳಿತದಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲ, ಪ್ರಾಮಾಣಿಕವಾಗಿ ಅಧಿಕಾರವನ್ನ ನಡೆಸ್ತಾ ಬಂದಿದ್ದೇವೆ. ದಾವಣಗೆರೆಯಲ್ಲಿ ತುಮಕೋಸ್ ಅಧ್ಯಕ್ಷ RM ರವಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಪ್ರಾಮಾಣಿಕವಾಗಿ ಅಧಿಕಾರವನ್ನ ನಡೆಸಿಕೊಂಡು ಬಂದಿದ್ದೀನಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಡೀತಿದೆ. ಫೆಬ್ರವರಿ 9ಕ್ಕೆ ಚುನಾವಣೆ ಬರ್ತಾ ಇದೆ. ತುಮಕೂರು ಇತಿಹಾಸದಲ್ಲಿ ಹಿಂಗೆಂದೂ ಇವ್ರು ಯಾರೂ ಬಂದಿಲ್ಲ. ಅಫಿಷಿಯಲ್ಗಳು, ಔಟ್ಸೈಡ್ ಅಫಿಷಿಯಲ್ಗಳು ಹಿಂಗೆ ಬಂದು ಸೀಸ್ ಮಾಡಿ ಹಾಕಿದ್ದು ತುಮಕೋಸ್ ಇತಿಹಾಸದಲ್ಲೇ ಇಲ್ಲ. ಈ ಥರ ಎಲ್ಲ ಮಾಡಿದ್ದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಆಮೇಲಿಂದ ಎಲ್ಲ ಹೊರಗಡೆ ಬಂತು. ಇದು 100% ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಿರೋದು. ಯಾಕೆಂದರೆ ಇಲ್ಲಿವರೆಗೂ ಶಾಂತವಾಗಿ ತುಮಕೋಸು ನಡೀತಾ ಬರ್ತಿತ್ತು. 2 ವರ್ಷ ನಡೀತಿದೆ. ಫೆಬ್ರವರಿ 9ಕ್ಕೆ ಚುನಾವಣೆ ಬರ್ತಾ ಇದೆ. ತುಮಕೂರು ಇತಿಹಾಸದಲ್ಲಿ ಹಿಂಗೆಂದೂ ಇವ್ರು ಯಾರೂ ಬಂದಿಲ್ಲ. ಅಫಿಷಿಯಲ್ಗಳು, ಔಟ್ಸೈಡ್ ಅಫಿಷಿಯಲ್ಗಳು ಹಿಂಗೆ ಬಂದು ಸೀಸ್ ಮಾಡಿ ಹಾಕಿದ್ದು ತುಮಕೋಸ್ ಇತಿಹಾಸದಲ್ಲೇ ಇಲ್ಲ. ಈ ಥರ ಎಲ್ಲ ಮಾಡಿದ್ದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಆಮೇಲಿಂದ ಎಲ್ಲ ಹೊರಗಡೆ ಬಂತು. ಇದು 100% ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಿರೋದು. ಯಾಕೆಂದರೆ ಇಲ್ಲಿವರೆಗೂ ಶಾಂತವಾಗಿ ತುಮಕೋಸು ನಡೀತಾ ಬರ್ತಿತ್ತು. 2 ವರ್ಷ ನಡೀತಿದೆ. ಫೆಬ್ರವರಿ 9ಕ್ಕೆ ಚುನಾವಣೆ ಬರ್ತಾ ಇದೆ.